ರಾಜ್ ಕೆ ಕೃಷ್ಣನ ಜೊತೆ ನಮ್ಮ ವಂಶಿ ಡೇಟ್ ಫಿಕ್ಸ್ ಆಗಿದೆ. ಕೃಷ್ಣ ವಂಶಿ ಮಾರ್ಚ್ 2ರಿಂದ ರಾತ್ರಿ 9:30ಕ್ಕೆ ನಿಮ್ಮ ಉದಯ ಟಿವಿಯಲ್ಲಿ. ಬೇಗ ಬಾಯಿಲಿ. ಏನಮ್ಮ? ಅಲ್ಲಿ ನೋಡು, ಭೈರವಿ ಆ ಭಿಕ್ಷುಕನ ಇಲ್ಲಿ ಕರ್ಕೊಂಡ್ಬರ್ತಾ ಇದ್ದಾಳೆ. ಇವಳಿಗೇನು ತಲೆ ಕೆಟ್ಟಿದ್ಯೇನೆ? ನಿಜವಾಗ್ಲೂ ತಲೆ ಕೆಟ್ಟಿದೆ. ಇವನು ನಮ್ಮ ಮನೆ ಒಳಗಡೆ ಕರ್ಕೊಂಡ್ಬರ್ತಿದ್ದಾಳೆ. ಈ ಮನೆ ನಿರಾಶ್ರಿತರ ರಿಹ್ಯಾಬಿಲಿಟೇಷನ್ ಸೆಂಟರ್ ಅನ್ಕೊಂಡಿದ್ದಾಳ. ನೀನು ಆ ಭೈರವಿಗೆ ಅಷ್ಟೊಂದು ಅಡ್ವೈಸ್ ಮಾಡ್ದೆ ಅಂತ ಹೇಳ್ದೆ. ಆದ್ರೂ ನೋಡು, ನಿನ್ ಮಾತಿಗೆ ಒಂದಿಷ್ಟೂ ಬೆಲೆ ಕೊಡದೆ ಇಲ್ಲಿ ಕರ್ಕೊಂಬಂದಿದ್ದಾಳಲ್ವಾ. ನನ್ ಮನೆಗ್ ಸಾಕೋದಿಕ್ಕೆ ಒಂದ್ ನಾಯಿ ತರಬೇಕು ಅಂದ್ರು 100 ಸತಿ ಯಾವ ಬ್ರೀಡ್ ತರಬೇಕು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಭೈರವಿ ಇಂಥ ಮನೆಗ್ ಸೊಸೆಯಾಗಿ ಎಂತ ಜನರ ಸಹವಾಸ ಮಾಡ್ಬೇಕು ಅಂತ ಸ್ವಲ್ಪ ಕೂಡ ಯೋಚನೆ ಮಾಡಲ್ವಲ್ಲ. ಇವ್ರನ್ನೆಲ್ಲ ನೋಡ್ತಾ ಇದ್ರೆ ಸುಟ್ಟಾಕ್ಬೇಕು ಅಂತ ಅನಿಸ್ತಾ ಇದೆ. ಸಿಟ್ ಮಾಡ್ಕೊಂಡು ನಿನ್ ಆರೋಗ್ಯನ ನೀನ್ ಯಾಕೆ ಹಾಳು ಮಾಡ್ಕೊಳ್ತೀಯಾ? ಇದನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಬಾ ಬಾ, ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ನಾನೆಲ್ಲಿಗೂ ಬರಲ್ಲ, ನೀನೇ ಹ್ಯಾಂಡಲ್ ಮಾಡು. ಭವಾನಿ, ನಾನ್ ನನ್ನ ಮುದ್ದೆಗೆ ಪೌಡರ್ ಹಾಕ್ತೀನಿ, ಕೊಡು. ಅಯ್ಯೋ, ಕೊಡ್ತೀನಿರು ಅಥರ್ವ. ಆಗ್ಲಿಂದ ಮಗು ನಿನ್ ಹತ್ರನೇ ಇದೆ, ನಾನ್ ಎತ್ಕೋಬಾರ್ದಾ? ಅಲ್ವೇನೆ ಅಪ್ಪನ್ ಮುದ್ದಿನ ಮಗಳೇ. ಇಬ್ರು ಎತ್ಕೊಳ್ಳೋದೇನ್ ಬೇಕಾಗಿಲ್ಲ, ಯಾಕಂದ್ರೆ ಮಗುನ ಮುದ್ ಮಾಡಕ್ಕೆ ಅಪ್ಪ ಬಂದಿದ್ದಾರೆ. ಅಪ್ಪ, ಮಗನೇ ಕೂತ್ಕೊಳ್ಳಿ. ಬನ್ನಿ ಕೂತ್ಕೊಳ್ಳಿ. ಹೇಗಿದೆ ಮಗಳೇ? ನಾನ್ ಚೆನ್ನಾಗಿದ್ದೀನಪ್ಪ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಅಲ್ಲ ಪುಟಿ, ಬಾಣ್ತಿ ನೀನು ಮಲ್ಗೋದ್ ಬಿಟ್ಟು ಹೀಗಿಲ್ಲಿ ಕೂತ್ಕೋತಾರ? ನಿನ್ ಮಗಳು ಬೆಳೀತಾ ಬೆಳೀತಾ ನಿನ್ ಬೆನ್ನು ಬಗ್ಬಿಡುತ್ತೆ ತಾಯಿ. ಮಗುನಷ್ಟೇ ಹೊಸದಾಗಿ ನಿನ್ ಮನ್ಸು ದೇಹ ಬದಲಾಗ್ತಾ ಹೋಗುತ್ತೆ. ಇನ್ನೂ ಸ್ವಲ್ಪ ಬುದ್ಧಿ ಹೇಳಿ ಮಾವ, ನನ್ ಕೈಗೂ ಮಗು ಕೊಡಲ್ಲ. ಮಗು ನೋಡಿದಾಗ ಎಲ್ಲ ಹೀಗೆ. ಭವಾನಿ, ತುಂಬಾ ಆಯಾಸ ಮಾಡ್ಕೋಬೇಡ. ಬಾಣ್ತನ ಅನ್ನೋದು ಹೆಣ್ಮಕ್ಳಿಗೆ ಹೊಸ ಹುಟ್ಟು. ತಾಳ್ಮೆ, ಕೋಪ, ಬೇಜಾರು ಅನ್ನೋದು ಆಗಾಗ ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬೇಡ. ಅಪ್ಪ ಬಂದ ತಕ್ಷಣ ಪಾಠನ ಮಗುನ ಮಾತಾಡ್ಸಲ್ವಾ? ಅಯ್ಯೋ ಸಾರಿಮ್ಮ, ಎಲ್ಲಿ ಕೊಡಮ್ಮ. ಬಾ 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 ಬಾ, ಬೈಲಿ ಬಂಗಾರಿ. ನೋಡು ನೋಡು, ನನ್ನ ಅಮ್ಮ ನೀನು, ನನ್ ಬಂಗಾರಿ ನೀನು. ಅಯ್ಯೋ ಅಯ್ಯೋ ಅಯ್ಯೋ, ಏನ್ ಮುದ್ದಾಗಿದೀಯಾ. ನಾನ್ ಯಾರ್ ಗೊತ್ತಾ? ನಿಮ್ ತಾತ. ಇಲ್ಲೋ ಇಲ್ಲೋ, ನಿನ್ಗೋಸ್ಕರ ನಾನು ಏನ್ ತಂದಿದ್ದೇನೆ ಗೊತ್ತಾ? ಸಿಂಧು, ಆ ಕವರ್ ತೆಗಿಯಮ್ಮ. ಇಲ್ಲೋ ಇಲ್ಲೋ ಇಲ್ಲೋ. ಇದು ನನ್ ಮುದ್ದುಗೆ. ನಿನ್ನಷ್ಟೇ ಪುಟ್ಟು ಮನಿಸರ ದೃಷ್ಟಿ ಆಗ್ಬಾರ್ದು ಅಂತ
ಇಲ್ಲೋಡು ಇಲ್ಲೋಡು ಇದು ನಿನ್ ಪುಟ್ಟ ಪಾದ ಇದೆಯಲ್ಲ ಆ ಕಡೆ ಈ ಕಡೆ ಹೊರಳಿಸಿದಾಗ ಈ ಕಾಲ್ಗೆಜ್ಜೆ ನೀನೇನ್ ಮಾಡ್ತಿದ್ಯಾ ಅಂತ ಹೇಳುತ್ತೆ. ಮತ್ತೆ ನಿಮ್ಮ ಅಪ್ಪ ಅಮ್ಮನ್ಗೆ ನೀನ್ ಎಲ್ಲಿದ್ಯಾ ಅಂತ ಗೊತ್ತಾಗ್ಬಿಡುತ್ತೆ. ಇದು ಬಟ್ಟೆ. ನೀನು ನಿಮ್ಮ ಅಮ್ಮನ ಹತ್ರ ಹಾಕ್ಸ್ಕೊಂಡು ತಾತ ನಾನು ಹೇಗ್ ಕಾಣಿಸ್ತಿದ್ದೀನಿ ಅಂತ ಫೋಟೋ ತೆಗೆದು ನನಗೆ ಕಳಿಸ್ಬೇಕು. ಆಯ್ತಾ ಗೊಂಬೆ, ಆಯ್ತಾ? ಸರಿಯಪ್ಪ, ಕಳ್ಸೋಣ. ಮೊದ್ಲು ಹೋಗಿ ಊಟ ಮಾಡ್ಕೊಂಡ್ ಬರೋಣ ಬನ್ನಿ. ಆಗ್ಲೇ ಊಟದ ಟೈಮ್ ಮೀರ್ ಹೋಯ್ತು. ನೀವ್ ಹೇಳ್ತಿರೋದು ನಿಜ. ಬೊಂಬೆಗ್ ಮಾತ್ರ ನೀವ್ ಕೊಡ್ಸಿರೋದನ್ನ ಹಾಕೊಳಕ್ ಸಾಧ್ಯ. ಈ ಗಯ್ಯಾಳಿ ಅತ್ತೆ ಮಾತಿನ ದಾಟಿ ನೋಡ್ತಾ ಇದ್ರೆ ಜಗಳ ಮಾಡಕ್ಕೆ ಬಂದಿರೋ ಆಗಿದೆ. ಹೇಗಾದ್ರೂ ಮಾಡ್ತಡಿಬೇಕು. ಏನ್ ಮಾಡೋದು? ಭವಾನಿ, ಮಗುನ್ ಕರ್ಕೊಂಡು ಒಳಗಡೆ ಹೋಗಮ್ಮ. ನೀ ಕೂತ್ಕೊಂಡು ತುಂಬಾ ಹೊತ್ತಾಯ್ತು. ನಾನು ಬೀಗ್ರು ಅಲ್ಲಿಗೆ ಬರ್ತೀವಿ. ಸರಿ ಮಾವ. ಯಾಕೆ ಅಷ್ಟೊಂದು ಆತ್ರ ಕುಮಾರ್? ಮಗು ತಾತ ಏನ್ ತಂದಿದ್ದಾರೆ ಅಂತ ನಾನ್ ನೋಡ್ಬಾರ್ದಾ? ನೋಡಕ್ಕದನ್ನ ಮಗುಗೆ ತಂದಿರೋದಜ್ಜಿ. ಹೌದಜ್ಜಿ, ಪಾಪ ಭವನಿಗೆ ಬೆನ್ನೋವಾದ್ರೆ ಕಷ್ಟ. ನೋಡುದ್ರಾ ನನ್ ಮೊಮ್ಮಗ ನಿಮ್ ಮಗಳನ್ನ ಎಷ್ಟು ಕೇರ್ ಮಾಡ್ತಾನೆ ಅಂತ. ಅಥರ್ವ, ನೀನ್ ಹೋಗಿ ಮೊದ್ಲು ಒಂದ್ ದಿಮ್ ತಗೊಂಬಾ. ಬೆನ್ನಿಂದ ಹಿಡ್ಕೊಂಡು ಇಲ್ಲೇ ರೆಸ್ಟ್ ತಗೊಳ್ಳಿ.